ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗ್ಬಿಟ್ಟಿದ್ದು ಯೂಟ್ಯೂಬ್ಗೆ ವೀಡಿಯೋ ಹಾಕಿ 4-5 ಡೇಸ್ ಮೇಲೆ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಬ್ಯುಸಿ ಇರೋ ಕಾರಣ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸ್ವಲ್ಪ ನೀರ್ದು ಬಿಲ್ ಕಟ್ಟಿರಲಿಲ್ಲ. ಆಗಲೇ 3-4 ಮಂತ್ಸಿಂದ ಅವರು ಬಿಲ್ ಕೊಟ್ಟಿಲ್ಲ ಅಂತ ಕಟ್ಟಿರಲಿಲ್ಲ. ಯಾಕಂದರೆ ಅವ್ರದ್ದು ಆಫೀಸ್ ಚೇಂಜ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹಳೆ ಆಫೀಸ್ ಹತ್ರ ಹೋಗಿ ನಾವು ಲೊಕೇಶನ್ ಎಲ್ಲ ಕೇಳಿಕೊಂಡು ಯಾವ ಲೊಕೇಶನಲ್ಲಿದೆ ಅಲ್ಲಿಗೆ ಹೋಗಿ ಕೇಳಿದ್ವಿ. ಅವ್ರು ಹೊಸ ಆಫೀಸು ಇನ್ನೂ ಯಾವುದೇ ರೀತಿ ಆಫೀಸು ಅಲ್ಲಿ ಯಾವುದೇ ರೀತಿ ಮಿಷಿನ್ಸ್ ಇಟ್ಟಿಲ್ಲ ಅಂತ ಹೇಳಿದ್ರು. ಜಾಲಹಳ್ಳಿ ಕ್ರಾಸ್ ಆ್ಯಂಡ್ BDA ಹತ್ರ ಇದೆ, ಅಲ್ಲಿ ಹೋಗಿ ಪೇ ಮಾಡಿ ಅಂತ ಹೇಳಿದ್ರು. ಫೋನಲ್ಲಿ ಫುಲ್ ಅಮೌಂಟ್ ಕಟ್ಟಬೇಕಾಗುತ್ತೆ ಅಂದರು. ನಾವು ಹಾಫ್ ಅಮೌಂಟ್ ಕಟ್ಟಬೇಕು ಅಂತ ಹೇಳಿದ್ದಕ್ಕೆ ಅಲ್ಲಿ ಹೋಗೋದಕ್ಕೆ ಹೇಳಿದ್ರು. ರಿಟರ್ನ್ ಅಲ್ಲಿಂದ ಬಂದು ಹೋಗ್ತಾ ದಾರಿಲೇ ಊಟ ಮಾಡ್ಕೊಂಡ್ವಿ. ಸೊ ಒಂದು ಬಿರಿಯಾನಿ ಮತ್ತು ಒಂದು ಪರೋಟ, ಮುದ್ದೆ, ಮಟನ್ ಬಿರಿಯಾನಿ ತೊಗೊಂಡ್ವಿ. ಸೊ ಇಷ್ಟಕ್ಕೇ 590 ಆಯಿತು. ಸೊ ಅದಾದಮೇಲೆ ನಮ್ಮ ಅಮ್ಮವ್ರ ಶಾಪ್ ಹತ್ರ ಬಂದ್ವಿ. ಸೊ ನನಗಂತೂ ತುಂಬ ಇದಂದರೆ ಸಖತ್ ಇಷ್ಟ. ಯಾಕಂದರೆ ನಾನು 3-4 ಇಯರ್ಸ್ ಇಲ್ಲೇ ಕೆಲಸ ಮಾಡಿದ್ದೀನಲ್ವ. ಸೊ ಅದೊಂಥರ ಎಮೋಷ್ನಲ್ ನಮಗೆ. ಸೊ ಮಧ್ಯಾಹ್ನನೇ ಬಂದ್ವಿ. ಯಾವುದೇ ರೀತಿ ವಿಡಿಯೋ ಕ್ಲಿಪ್ ತೊಗೊಳ್ಳಿಲ್ಲ. ಒಂದು ಪ್ರಮೋಷನ್ ವಿಡಿಯೋ ಇತ್ತು ಅಂತ ಜಸ್ಟ್ ಅದನ್ನು ಮಾತ್ರ ಮಾಡಿಕೊಂಡೆ. ಇವತ್ತೊಂದು ದಿನ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ವೆಗ್ನೆಸ್ಡೇ ಅಂದರೆ ನಮ್ಮ ಹಸ್ಬೆಂಡ್ಗೆ ರಜೆ ಇರುತ್ತೆ. ಸೊ ಆ ರೀಸನ್ಗೋಸ್ಕರ ಎವ್ರಿ ವೀಕು ನಾವು ನಮ್ಮ ಅಮ್ಮವ್ರ ಮನೆಗೆ ಬರ್ತೀವಿ. ಬಂದು ಅವಾಗೆಲ್ಲ ಸ್ಟಾರ್ಟಿಂಗ್ ಇರ್ತಿದ್ವಿ ನೈಟು. ಬಟ್ ಈ ನಡುವೆ ಸ್ವಲ್ಪ ನಾನು ಎದ್ದೇಳೋದು ಲೇಟ್ ಆಗುತ್ತೆ, ಅವ್ರು ಕೆಲ್ಸಕ್ಕೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಂಜೆನೇ ಹೊರಟ್ಬಿಡ್ತೀವಿ. ಸೊ ಈ ರೀತಿ ಇತ್ತು ಇವತ್ತೊಂದು ಫುಲ್ ಡೇ. ಸೊ ಅದಾದಮೇಲೆ ಹೋಗ್ತಾ ದಾರಿಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಯಾಕಂದರೆ ಅದು ಪ್ಲೇಸ್ ತುಂಬ ಚೆನ್ನಾಗಿತ್ತು. ಆ ರೀಸನ್ಗೋಸ್ಕರ ನನಗೆ ಅಲ್ಲಿ ಅಂಗಡಿ ಹತ್ರ ಏನು ಇಷ್ಟ ಅಂತಂದರೆ ಅಂದ್ಕೊಳ್ತೀನಿ, ಕೆಲವೊಂದು ಟೈಮಲ್ಲಿ ಒಂದು ಚಿಕ್ಕ ಟೀ ಅಂಗಡಿ ಇಟ್ಟಿದ್ರು ಕಸ್ಟಮರ್ಸ್ ಬಂದಾಗ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಒಂದೊಂದು ಸತಿ ಅನಿಸುತ್ತೆ. ಸೊ ಯಾಕೆ ಅಂತ ಅಂದರೆ ಟೀ ಅಂಗಡಿ ಚಿಕ್ಕದು ಅಂತ ಹೇಳ್ತಿಲ್ಲ, ಅಲ್ಲೂ ಬಿಸ್ನೆಸ್ ಆಗುತ್ತೆ, ಅದು ಲಕ್ಷ್ಮಿಯೇ. ಬಟ್ ನಾನೇನಂದೆ ಅಂದರೆ ಲೈಕ್ ಅಲ್ಲಿ ಎಷ್ಟೇ ಜನ ಬಂದರೂ ಅಲ್ಲಿ ಬಿಸ್ನೆಸ್ ಆಗೋ ಇದಕ್ಕೆ ಸೊ ನಾವು ಚೆನ್ನಾಗೇ ಬಿಸ್ನೆಸ್ ಮಾಡ್ತೀವಿ. ಸೊ ಎಲ್ಲನೂ ಕೂಡ ನೆನ್ಪಿಟ್ಕೋತೀವಲ್ವ. ಸೊ ಆ ರೀತಿ ಹೇಳಿದೆ. ಇನ್ನು ನಮ್ಮ ಮನೆಯಿಂದ ನಮ್ಮ ಅಮ್ಮವ್ರ ಮನೆಯಿಂದ ಇಲ್ಲಿಗೆ ಬೆಂಗಳೂರಲ್ಲಿರೋ ಮನೆಗೆ ಬರೋಷ್ಟರಲ್ಲಿ ಏನಿಲ್ಲ ಅಂದರೂ 1.5 ಅವರ್ ಬೇಕೇ ಬೇಕು ಮ್ಯಾಕ್ಸಿಮಮ್. ಅದರಲ್ಲಂತೂ ಈ ನೈಟ್ ಟೈಮ್ ಬಂತು ಅಂದರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಟೂ ಸೈಡ್ಸು 2 ಕಡೆ ಲೈಕ್ ಇದಿರುತ್ತೆ, ಸಿಗ್ನಲ್ ಬಿದ್ದುಬಿಡುತ್ತೆ. ಸೊ ಅದೇ ಅರ್ಧ ಟ್ರಾಫಿಕ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ನಾನು ತುಂಬ ದಿನದಿಂದ ಅವ್ರ ಹತ್ರ ಪೇಣಿ ತಿನ್ನಬೇಕು ಅಂತ ಆಸೆಯಿಂದ ಕೇಳ್ತಿದ್ದೆ. ಬಟ್ ಇವತ್ತೇನೋ ಅವ್ರದ್ದು ಸ್ಯಾಲ್ರಿ ಆಗಿದ್ದೆ ಅಲ್ವಾ. ಸೊ ಅಮೌಂಟ್ ಇತ್ತು ಅನಿಸುತ್ತೆ, ಪೇಣಿ ತಿನ್ನಬೇಕು ಅಂದೆ. ಹಂಗೆ ಗಾಡಿನೇ ಟರ್ನ್ ಮಾಡಿಕೊಂಡು ಹೋದ್ವಿ ನಾವು ಯಾವುದಕ್ಕೆ, ಕಾಂತಿ ಸ್ವೀಟ್ಸ್ಗೆ. ನನಗೇನೋ ಮನೆಗೆ ಬಂದು ಪಾಯಸನೇ ಮಾಡ್ಕೊಂಡು ತಿಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಯಾಕಂದರೆ ಅದು ಇನ್ನೂ ನೆನೆಬೇಕಿತ್ತು ಅನಿಸುತ್ತೆ. ಪಾರ್ಸಲ್ ಮಾಡ್ಕೊಂಡು ಮನೆಗೆ ಬಂದು ತಿಂದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನಾನು ಅಲ್ಲೇ ಹಾಕೊಂಡು ತಿಂದೆ ಅಲ್ವಾ, ಒಂಥರ ಇನ್ನೂ ಒಂಥರ ಕರಿ ಥರ ಅನಿಸ್ತಾನೆ ಇತ್ತು. ಆಮೇಲೆ ಮನೆಗೆ ಬಂದು ಎಲ್ಲ ಕೆಲಸ ಎಲ್ಲ ಮಾಡಿದೆ. ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳ್ಳಿಲ್ಲ. ಸೊ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು ಯಾರೋ ಫಿಶ್ ಟ್ಯಾಂಕ್ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಇಸ್ಕೊಬರೋಣ ಅಂತ ಹೇಳ್ಬಿಟ್ಟು ನೈಟು ನಮ್ಮದೇ ಆಟೋ ಇದೆ, ಅದರಲ್ಲಿ ಹೊರಟಿದ್ವಿ. ಸೊ ಈ ಒಂಥರ ಆಷಾಢ ಸ್ಟಾರ್ಟ್ ಆದಾಗಿಂದ ಅಂತೂ ಫುಲ್ಲು ಏನಪ್ಪ ಗಾಳಿ ಅಂದರೆ ಗಾಳಿ, ಹೋಗೋದಕ್ಕೆ ಆಗೋದಿಲ್ಲ, ತಲೆನೋವೆಲ್ಲ ಬಂದ್ಬಿಡುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಹೇರ್ಗೆ ಇದು ಹಾಕ್ಕೊಂಡಿದ್ದೆ, ಏನಪ್ಪ ಫ್ಲ್ಯಾಕ್ಸ್, ಇದು ಏನೋ ಅಂತಾರಲ್ಲಪ್ಪ, ಫ್ಲ್ಯಾಕ್ಸೀಡ್ ಜೆಲ್ಲು. ಹೌದು, ಫ್ಲ್ಯಾಕ್ಸೀಡ್ ಜೆಲ್ನ ಹಾಕ್ಕೊಂಡು ಆಯಿಲ್ನ ಮಿಕ್ಸ್ ಮಾಡ್ಕೊಂಡು ತಲೆಗೆ ಅಪ್ಲೈ ಮಾಡಿ ಒಂದು 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿದೆ. ಅದಾದಮೇಲೆ ರಾಜರಾಜೇಶ್ವರಿ ನಗರದಲ್ಲಿ ಪ್ರಮೋಷನ್ ಇತ್ತು ಅಂತ ಹೊರಟಿದ್ದೆ. ನಮ್ಮ ಮನೆಯಿಂದ ಅರ್ಧ ದೂರಕ್ಕೆ ಬಸ್ಸಲ್ಲೇ ಬಂದೆ. ಅಲ್ಲಿಂದ RR ಗೇಟಿಂದ ನಾವು ಆಟೋನೇ ಬುಕ್ ಮಾಡೋಣ ಎಲ್ಲ ಕೇಳೋಣ ಅಂತ ಅಂದ್ಕೊಂಡ. ಯಪ್ಪ ದೇವ್ರೆ, ಅಲ್ಲೇ ಆಟೋ ಬುಕ್ ಮಾಡಿದ್ರೆ ಏನು ಇಲ್ಲಿ ಫಾಸ್ಟ್ ಥರ ಅನಿಸ್ತೈತೆ. ಬಟ್ ಆದರೆ ಇಳಿದ್ಬಿಟ್ಟು ನಡ್ಕೊಂಡು ಹೋಗಿದ್ದಿದ್ರೇ ನಾನೇ ಬೇಗ ಹೋಗ್ತಿದ್ದೆ ಅನಿಸುತ್ತೆ. ಅಣ್ಣ ಸ್ವಲ್ಪ ಬೇಗ ಹೋಗಿ ಲೇಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಸ್ವಲ್ಪ ಗಾಡಿ ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಿದ್ರು. ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ಅದಾದಮೇಲೆ ಸ್ವಲ್ಪ ದೂರಕ್ಕೆ ನಮ್ಮ ಫ್ರೆಂಡು ಬಂದು ಜಾಯ್ನ್ ಆದರು. ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ವೀಡಿಯೋ ಏನು ಅಷ್ಟೊಂದು ಕ್ಯಾಪ್ಚರ್ ತೊಗೊಳ್ಳಿಲ್ಲ. ಸೊ ನಾವು ಹೋಗಿರೋ ಟೈಮ್ಗೆ ಮಂಜುನಾಥ್ ಸರ್ ಕೂಡ ಬಂದಿದ್ದರು. ಏನು ಜನ ಅಂತೀರ, ಫುಲ್ಲು ಜನ ಮುತ್ಕೊಬಿಟ್ಟಿದ್ರು. ಓಡಾಡೋದಕ್ಕೇ ನಿಂತ್ಕೊಳ್ಳೋದಕ್ಕೇ ಬಿಡ್ತಾ ಇರಲಿಲ್ಲ. ಸೊ ಅದಾದಮೇಲೆ ಶಾಪ್ನೆಲ್ಲ ಸ್ವಲ್ಪ ವೀಡಿಯೋಸ್ ತೊಗೊಳಕ್ಕೆ ಹೇಳಿದ್ರು. ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಯಾಕಂದರೆ ಪ್ರಮೋಷನ್ ವೀಡಿಯೋ ಇದ್ದಿದ್ದೆ ಇಲ್ಲಿ ಸುದರ್ಶನ್ ಸಿಲ್ಕ್ ಸರಿ. ಸೊ ಇವತ್ತಿನ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಮಶ್ರೂಮ್ ಪಲಾವ್ ಆ್ಯಂಡ್ ಪನ್ನೀರ್ದು ಫ್ರೈ,
ಒಂದು ಸ್ವೀಟು ಮತ್ತು ಚಿಪ್ಸ್ ಕೊಟ್ಟಿದ್ದರು. ಅದಾದಮೇಲೆ ಅನ್ನ ಮತ್ತು ಮೊಸರು ಕೂಡ ತಿಂದ್ವಿ. ಅದೇನು ವೀಡಿಯೋಸ್ ತೊಗೊಳ್ಳಿಲ್ಲ. ಅದಾದಮೇಲೆ ಬಸ್ ಸ್ಟಾಪಲ್ಲಿ ಬಂದ್ವಿ. ಸೊ ಇದು ನನಗೆ ಪ್ರೀ ಇವೆಂಟ್ ವಿಡಿಯೋದು ಕೂಡ ಇತ್ತಲ್ವ, ಸೊ ನೋಡ್ಕೊಂಡಿದ್ದೆ ಲೊಕೇಶನ್ ಎಲ್ಲಿ ಅಂತ ಹೇಳಿಬಿಟ್ಟು. ಸೊ ಮಾರ್ನಿಂಗೇ ಇದ್ದಿದ್ದರಿಂದ ಒಂದು 12ಗೆ ಮುಗೀತು ಪ್ರಮೋಷನ್ ವಿಡಿಯೋ. ನೈಟ್ ಕೂಡ ಇದಿತ್ತು, ಇನ್ನೊಂದು ಮ್ಯಾಂಗೋ ಮೇಳ ಪ್ರಮೋಷನ್ ಇದ್ದಿದ್ದರಿಂದ ನಮ್ಮನೆಗೆ ಏನಿಲ್ಲ ಅಂದರೂ 2 hours ಮೇಲಾಗ್ಬಿಡುತ್ತೆ. 12ಗೆ ಮುಗೀತಲ್ವ, 2-3 ಹೋಗೋಕ್ಕೆ ಬೇಕು, ಇನ್ನು 2-3-4 ಬರೋದಕ್ಕೆ ಬೇಕು. ಹೋದರೂ ಸುಮ್ಮನೆ ವೇಸ್ಟು ಅಂತ ಹೇಳಿಬಿಟ್ಟು ನಮ್ಮ ಫ್ರೆಂಡ್ ಮನೆಗೆ ಹೋದೆ. ಸೊ ಅಲ್ಲಿ ಹೋದಾದ್ಮೇಲೆ ಅವರು ಕಾಫಿ ಮಾಡಿಕೊಟ್ರು ಮತ್ತು ಮ್ಯಾಂಗೋ ಕಟ್ ಮಾಡಿಕೊಟ್ರು. ಸೊ ಎಲ್ಲ ತಿಂದ್ಕೊಂಡು ಮತ್ತು ಅವ್ರದ್ದು ಜ್ಯೂಸು ಇದೆ, ಅದ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಹಂಗೆ ನಿಂತಿದ್ದೆ. ನನಗೆ ಸ್ವಲ್ಪ ನಾಯಿ ಅಂದರೆ ಭಯ ಅಂದರೆ ನನಗೆ ಅದ್ರ ಜೊತೆ ಮುದ್ದು ಮಾಡಿ ಅಭ್ಯಾಸ ಇಲ್ಲ, ಆ ರೀಸನ್ ಅಷ್ಟೇ. ಬಟ್ ಒಂದು ಸತಿ ಅಟ್ಯಾಚ್ಮೆಂಟ್ ಆಗಿಬಿಟ್ರೆ ತುಂಬಾ ಎಂಜಾಯ್ ಮಾಡ್ತೀನಿ ಅದ್ರ ಜೊತೆಗೆಲ್ಲ. ಸೊ ಅದಾದಮೇಲೆ ಸ್ವಲ್ಪ ಫೋಟೋಸು ತೊಗೊಂಡೆ ಅದ್ರ ಜೊತೆ. ಅದಾದಮೇಲೆ ನಾವು ಒಂದು ಪ್ರಮೋಷನ್ ಸಾಂಗ್ಸ್ ಬಂತು ಅದೇ ಟೈಮ್ಗೆ, ಅದನ್ನು ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಚೆ ಮಾಡಿಕೊಂಡು ಇಬ್ಬರು ಲೊಕೇಶನ್ಗೆ ಹೋಗ್ತಿದ್ವಿ. ಸೊ ಅದೇ ಟೈಮ್ಗೆ ಗ್ರೂಪಲ್ಲಿ ಇವತ್ತು ಪ್ರಮೋಷನ್ ಇಲ್ಲ, ನೆಕ್ಸ್ಟ್ ಡೇ ಬನ್ನಿ ಅಂತ ಅಂದ್ಬಿಟ್ರಾ. ನಾನು ಇದ್ದಿದ್ದು ಬೆಳಗ್ಗೆಯಿಂದ ಕಾಯ್ದಿದ್ದೀನ, ಮತ್ತೆ ಇವಾಗ ಹೋಗಬೇಕು ಅಂದರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ಇಲ್ಲ ಬಂದ್ಬಿಟ್ಟಿದ್ದೀವಿ ಅಂತ ಮೆಸೇಜ್ ಹಾಕಿದೆ. ಸೊ ಅವರು ಬಂದಿರೋರು ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಸೊ ಇವತ್ತೊಂದು ಡೇ ಈ ರೀತಿ ಇತ್ತು. ನಿಮಗೆಲ್ಲ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.